ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಟೈಲರಿಂಗ್ ಅಷ್ಟಾಗಿ ಗೊತ್ತಿಲ್ಲದವರು ಕೂಡ ಸುಲಭವಾಗಿ ಬ್ಲೌಸ್ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತೀನಿ. ತುಂಬ ಸರಳವಾದ ವಿಧಾನದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಲೀವ್ ಈ ಥರ ಡಿಸೈನ್ ಬಂದಾಗ ನಾವು ಸ್ಲೀವ್ ಸಾಮಾನ್ಯವಾಗಿ ಮಾರ್ಜ್ ಎಷ್ಟಿದ್ರೆ ಅಷ್ಟು ಹೊಲ್ಕೊಂಡು ನಾವು ರಿಟರ್ನ್ ಮಾಡ್ತೀವಿ. ಆದರೆ ಈ ಥರ ಸ್ಲೀವ್ ಡಿಸೈನ್ ಬಂದಾಗ ನಾವು ರಿಟರ್ನ್ ಮಾಡಿದ್ರೆ ಡಿಸೈನ್ಸ್ ಎಲ್ಲ ಹಾಳಾಗುತ್ತೆ. ಆದ್ದರಿಂದ ನಾವು ಲೈನಿಂಗನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಒಳಗಡೆಗೆ ಮಾತ್ರ ಈ ಥರ ಸ್ಟಿಚ್ ಮಾಡ್ತಾ ಬರಬೇಕು. ಆವಾಗ ನಮಗೆ ಡಿಸೈನು ನೀಟಾಗಿ ಕಾಣುತ್ತೆ ಮತ್ತು ಲೈನಿಂಗು ನೀಟಾಗಿ ಅಟ್ಯಾಚ್ ಮಾಡ್ಬೋದು. ನೋಡಿ, ಈ ಥರ ಲೈನಿಂಗ್ ಮಾತ್ರ ಈ ಥರ ಫೋಲ್ಡ್ ಮಾಡಿಕೊಂಡು, ನೋಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಲೈನಿಂಗ್ ಮಾತ್ರ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡೋದ್ರಿಂದ ಡಿಸೈನು ಹಾಳಾಗೋದಿಲ್ಲ ಮತ್ತು ಸ್ಲೀವು ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಫ್ಯಾಷನ್ಸ್. ನೀವು ಈ ವಿಡಿಯೋ ಫಸ್ಟ್ ನೋಡ್ತಾ ಇದ್ದರೆ, ಫಸ್ಟ್ನೇ ಸಲ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಯಾವುದಕ್ಕೂ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಫಸ್ಟ್ನೇ ಸಲ ನೋಡೋದಕ್ಕೆ ಸಿಗುತ್ತೆ. ಟೈಲರಿಂಗ್ ಮಾಡೋರಾದರೆ ಪರವಾಗಿಲ್ಲ, ಹಾಗಾದರೆ ಹೊಸ್ದಾಗಿ ಕಲಿಯೋ ಅಂಥವ್ರಾದರೆ ನಿಮ್ಗೊಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ಎಷ್ಟು ಹೊಲಿದ್ರೂ ಬರಲ್ವಲ್ಲಪ್ಪ, ಎಷ್ಟು ಹೊಲಿದ್ರೂ ಇದು ನೀಟಾಗಿ ಬರ್ತಾಯಿಲ್ಲ, ಸರಿಯಾಗಿ ಬರ್ತಾಯಿಲ್ಲ ಅಂತ ನಿರಾಸೆ ಹೊಂದ್ಕೋಬೇಡಿ. ಏಕೆಂದರೆ ಫಸ್ಟ್ನೇ ಸಲನೇ ಯಾವುದು ಪರ್ಫೆಕ್ಟಾಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಕಲಿತಾನೇ ನಮಗೆ ಒಂದೊಂದು ಡಿಸೈನು ನಮಗೆ ಒಂದೊಂದು ನೀಟಾಗಿ ಬರೋಕ್ಕೆ ಸಾಧ್ಯ ಆಗೋದು. ಅದರಿಂದ ಯಾವುದೇ ಕಾರಣಕ್ಕೂ ನಿರಾಸೆ ಆಗದೆ ಒಂದೊಂದು ದಿನವೂ ಒಂದೊಂದನ್ನು ಕಲಿತಾ ಹೋಗ್ರಿ. ಆ ಕಲಿಯೋ ಒಳ್ಳೆ ಡಿಸೈನ್ಸ್ ಆಗಲಿ, ಬ್ಲೌಸ್ ಸ್ಟಿಚ್ಚಿಂಗು ಪರ್ಫೆಕ್ಟಾಗಿ ಬರೋಕ್ಕೆ ಶುರುವಾಗುತ್ತೆ. ಯಾವುದೇ ರೀತಿಗೂ ನಿರಾಸೆ ಮಾಡ್ಕೊಳ್ದೆ ನೀವು ಹೊಸ ಪ್ರಯತ್ನ ಮಾಡೋದನ್ನು ಬಿಡಬೇಡಿ. ಇದೊಂದು ನನ್ನ ಕಿವಿ ಮಾತು ಅಂತ ಅಂದ್ಕೊಳ್ರಿ. ಯಾಕೆಂದರೆ ಎಲ್ಲರೂ ಅಷ್ಟೇ, ಒಂದು ಇಟ್ಕೆ ಸೇರಿಸಿದ್ರೇ ಮನೆ ಆಗೋದು, ಒಂದು ಹನಿ ಸೇರಿದ್ರೇ ಹಳ್ಳ ಆಗೋದು. ಆದ್ದರಿಂದ ಒಂದೊಂದು ದಿನ ಮಾಡೋ ಶ್ರಮದಿಂದನೇ ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡೋದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇದರಿಂದ ನಿಮಗೆ ಕಲಿಯೋಕ್ಕೂ ಈಸಿ ಆಗುತ್ತೆ ಮತ್ತು ನಿಮಗೆ ಕೆಲಸನೂ ಕಲಿತಂಗಾಗುತ್ತೆ. ನೋಡಿ, ಈ ಥರ ಬ್ಲೌಸು ನೀಟಾಗಿ ರೆಡಿ ಆಗಿದೆ, 2 ಬ್ಲೌಸು. ಈಗ ನೋಡಿ, ಕ್ರಾಸ್ ಬೆಲ್ಟು ಯಾವ ರೀತಿ ಹಾಕ್ಕೋಬೇಕು ಅಂದರೆ, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಕ್ರಾಸ್ ಬೆಲ್ಟ್ಗೆ ನಾವು 3 ಪೀಸ್ ಹಾಕ್ಕೋಬೇಕು. ಯಾಕೆಂದರೆ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ನಮಗೆ ಬೆಲ್ಟ್ ನೀಟಾಗಿ ಕೂತ್ಕೊಳ್ಳೋದ್ರಿಂದ ಬ್ಲೌಸು ನೀಟಾಗಿ ಕೂತ್ಕೊಳ್ಳುತ್ತೆ. ಆದ್ದರಿಂದ 3 ಪೀಸ್ ಹಾಕಬೇಕು. ಅದು ಯಾವ್ದು ಅಂತಂದರೆ, ಲೈನಿಂಗಲ್ಲಿ 2 ಇದ್ದು ಮೈನ್ ಪೀಸ್ ಒಂದಿದ್ರೂ ಸಾಕು, ಇಲ್ಲ ಮೈನ್ ಕ್ಲಾತ್ ಇದ್ದು ಒಂದು ಲೈನಿಂಗ್ ಹಾಕಿದ್ರೂ ಓಕೆ. ಈ ಥರ ಆಪೋಸಿಟ್ ಬರೋ ಥರ ಇಟ್ಕೊಂಡು ನೀಟಾಗಿ ಹಾಕ್ಕೊಳ್ಳಿ. ಇಲ್ಲಾಂದರೆ 2 ಒಂದೇ ಸೈಡ್ ಬರೋ ಸಾಧ್ಯತೆ ಇರುತ್ತೆ. ನೋಡಿ, 2 ಒಂದೇ ಸೈಡ್ ಬಂದುಬಿಟ್ರೆ ಮತ್ತೆ ತೆಗೆದು ಹಾಕಿ ಲೇಟ್ ಆಗುತ್ತೆ. ಅದರಿಂದ ಸ್ಟಿಚ್ ಮಾಡೋವಾಗೇ 2 ಒಂದೇ ಸೈಡ್ ಬರದೇ ಇರೋ ಥರ ಆಪೋಸಿಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು. ಪ್ಲೈನ್ ಆದರೆ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಈ ಥರ ಡಿಸೈನ್ಸ್ ಇದ್ದರೆ, ನೋಡಿ ಡಿಸೈನ್ಸ್ ಇರೋದು ನಾವು ಬ್ಯಾಕ್ಗೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ಗೊತ್ತಾಗುತ್ತೆ. ಅದರಿಂದ ನಮಗೇನು ಅಷ್ಟು ರಿಸ್ಕ್ ಅನಿಸಲ್ಲ. ನೋಡಿ, ಈ ಥರ ನಾನು ಪ್ರತಿಯೊಂದು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಹೊಸಬ್ರಿಗೆ ಯಾವುದು ಹಾಕಿದ್ಮೇಲೆ ಹಾಕಿದ್ಮೇಲೆ ಯಾವ ಕೆಲಸ ಆದಮೇಲೆ ಇನ್ನೊಂದು ಸ್ಟಾರ್ಟ್ ಮಾಡಬೇಕು ಅಂತ ನಮ್ಗೆ ಗೊತ್ತಿರಲ್ಲ. ನೋಡಿ, ನಾನು ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿರೋದು ಸಹ ಹೇಳ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಬೊಟಿಕ್ ಸ್ಟೈಲಲ್ಲಿ ಅಂದರೆ ಬೊಟಿಕ್ಕಲ್ಲಿ ಅವ್ರು ಇದೆಲ್ಲ ಏನೂ ತೋರಿಸೋದಿಲ್ಲ. ಇದಾದರೆ ನಾವು ಮನೇಲಿ ಮಾಡೋದ್ರಿಂದ ಮನೆಯಲ್ಲಿ ಯಾವ್ಯಾವ ಥರ ಕಂಡೀಷನ್ಸ್, ಯಾವ್ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಮಗೇನೆ ಗೊತ್ತು. ಆದ್ದರಿಂದ ನಾನು ಪ್ರತಿಯೊಂದು ಹೇಳ್ತಾ ಇದ್ದೀನಿ. ಸ್ಲೀವು ಮತ್ತು ಕ್ರಾಸ್ ಬೆಲ್ಟ್ 2 ರೆಡಿ ಆದಮೇಲೆ ಬ್ಯಾಕ್ ಪೀಸ್ ತೊಗೊಳ್ಳೋಣ. ಈಗ ಈ ಥರ ಅಟ್ಯಾಚ್ ಮಾಡಿದ್ದಾದಮೇಲೆ ನೋಡಿ, ಈ ಥರ ಲೈನಿಂಗ್ ಮೇಲೇ ಸ್ಟಿಚ್ ಬರೋ ಥರ ಈ ಥರ ಲೈನ್ ಹಾಕ್ಕೋಬೇಕು. ಸ್ಟಿಚ್ಚು ನನ್ನ ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ರೆ ಬ್ಯಾಕು ಅಟ್ಯಾಚಿಂಗ್ ರೆಡಿ. ಯಾಕೆಂದರೆ ಇದಕ್ಕೆ ನಾವು ಸಪ್ರೇಟ್ ಪೀಸ್ ಹಾಕಿ ಏನೂ ಮಾಡ್ತಾಯಿಲ್ಲ. ಲೈನಿಂಗ್ ಪೀಸ್ ಜಾಯಿನ್ ಮಾಡ್ತಿರ್ವಲ್ಲ, ಆ ಲೈನಿಂಗ್ ಪೀಸ್ ಕಚ್ಚಾ ಮೇಲೇ ಸ್ಟಿಚ್ ಮಾಡೋ ಥರ ನೋಡಿ ಇದೇ ಥರ ಸ್ಟಿಚ್ ಹಾಕ್ಕೋಬೇಕು. ಮೈನ್ ಕ್ಲಾತ್ಗೆ ಸ್ಟಿಚ್ ಬರಬಾರ್ದು. ನೀವು ಪಿನ್ಸ್ ಇಟ್ಕೊಳ್ರಿ. ಸ್ಟಾರ್ಟಿಂಗಲ್ಲಿ ಹೊಲಿಯೋರಾದರೆ ಪಿನ್ಸ್ ಇಟ್ಕೊಳ್ಳಿ, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಗೆ ಸ್ವಲ್ಪ ರೂಢಿ ಇರೋದ್ರಿಂದ ನಾನು ಪಿನ್ಸ್ ಏನು ಇಟ್ಕೋತಾ ಇಲ್ಲ. ಕಿವಿ ಮಾತದು, ಪಿನ್ಸ್ ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ನಿಮಗೆ ಬಟ್ಟೆ ಜಾರೋದಿಲ್ಲ. ಇನ್ನೊಂದು, ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಆರಾಮಿದೆ, ಏನು ಅಷ್ಟು ರಿಸ್ಕ್ ಅನಿಸೋದಿಲ್ಲ. ಅದೇ ಸ್ಮೂತ್ ಕ್ಲಾತ್ ಆದರೆ ಜಾರಿ ಹೋಗ್ತಾ ಇರುತ್ತೆ, ನಾವು ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಪಿನ್ಸ್ ಇಟ್ಕೊಳ್ಳೋದ್ರಿಂದ ಯಾವುದೇ ಕ್ಲಾತ್ ಆದರೂ ಸ್ವಲ್ಪ ಸುಲಭವಾಗಿ ಸ್ಟಿಚ್ ಮಾಡ್ಬೋದು. ಈಗ ಬ್ಯಾಕು, ಸ್ಲೀವು ಮತ್ತು ಕ್ರಾಸ್ ಬೆಲ್ಟು 3 ರೆಡಿ ಆಗಿದೆ. ಈಗ ನಾವು ನೆಕ್ಸ್ಟ್ ಹೋಗೋದು ಮೈನ್ ಅಂದರೆ ಫ್ರಂಟ್ ಪೀಸಿಗೆ. ನೋಡಿ, ಎಷ್ಟೋ ಜನ ಹುಡುಗಿರಾಗಲಿ ಹೆಂಗಸರಾಗಲಿ ಎಷ್ಟೋ ಜನ ಮನೇಲಿ ಕೂತ್ಕೊಂಡು ನಮಗೇನು ಸಂಪಾದನೆ ಆಗ್ತಿಲ್ಲ, ಸಂಪಾದನೆ 1 ರೂಪಾಯಿ ಬೇಕು ಅಂದ್ರೆ ಅವ್ರ ಹತ್ರ ಕೇಳಬೇಕು, ಗಂಡ ಹತ್ರ ಕೇಳಬೇಕು, ಮಕ್ಳ ಹತ್ರ ಕೇಳಬೇಕು, ಇಲ್ಲ ಅಪ್ಪ ಹತ್ರ ಕೇಳಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದರಿಂದ ಟೈಲರಿಂಗ್ ಅನ್ನೋ ಒಂದು ಮಹಾಶಕ್ತಿ ನಮ್ಮ ಕೈಯಲ್ಲೇ ಇಟ್ಕೊಂಡು ಬೇರೆ ಯಾರ ಹತ್ರನೂ ಯಾಕೆ ಕೇಳ್ಕೊಬೇಕು ನಾವು. ಟೈಲರಿಂಗ್ ಮಾಡೋದ್ರಿಂದ ನಮ್ಮ ಸ್ವಂತ ಕೆಲಸ ಮಾಡ್ಕೋಬೋದು, ನಮ್ಮ ಸ್ವಂತಕ್ಕೆ ಬೇಕಾಗಿರೋ ಹಣನೂ ನಾವು ಸಂಪಾದನೆ ಮಾಡ್ಕೋಬೇಕು. ಸಂಪಾದನೆ ಮಾಡ್ಕೊಡೋದ್ರಿಂದ ನಮ್ಮ ಸ್ವಂತ
ಶಕ್ತಿ ನಮ್ಮ ಕೈಯಲ್ಲೇ ಇರುತ್ತೆ. ಯಾರ ಹತ್ರನೂ ಕೈ ಚಾಚೋ ಅಂಥ ಕೆಲಸ ಇರೋಲ್ಲ. ಅದರಿಂದ ನೀವು ಟೈಲರಿಂಗ್ ಕಲಿಬೇಕು ಅನ್ನೋರು ಯಾವುದೇ ಕಾರಣಕ್ಕೂ ಹಿಂದೆ ಹೋಗಬೇಡಿ. ಒಂದೊಂದು ದಿನಕ್ಕೂ ಕಲಿತಾ ಹೋದರೆ ನೀವು ಒಂದೊಂದು ದಿನಕ್ಕೆ ಒಂದೊಂದು ಡಿಸೈನ್ ಕಲಿತಾ ಒಂದೊಂದು ಕೆಲಸನ ಕಲಿತಾ ಮುಂದೆ ಹೋಗೋಕ್ಕೆ ಸಾಧ್ಯವಾಗುತ್ತೆ. ಫ್ರಂಟ್ ಡಾಟ್ ನೋಡಿ, ಮೈನ್ ಡಾಟ್ ಮತ್ತು ಯಾವ್ಯಾವ ಡಾಟ್ ಯಾವ್ಯಾವ ಥರ ಇಟ್ಕೋಬೇಕು ಅಂತ ನೋಡಿ. ಇದು ಫ್ರಂಟಲ್ಲಿ 1/4 ಇಂಚು ಮತ್ತು 2.5 ಇಂಚ್ ಇಟ್ಕೋಬೇಕು. ಇದು ಮೈನ್ ಡಾಟು. ಹಾರ್ಮೋಲ್ ಡಾಟಲ್ಲ, ಇದು ಮೈನ್ ಡಾಟ್ ಎಷ್ಟು ಬೇಕು ಅಂದರೆ ಇದು ನಾವು ಸೈಜು ಯಾವ ಸೈಜು ಬಸ್ಟ್ ಸೈಜ್ ಎಷ್ಟೆಷ್ಟಿದ್ರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇದು ಹಾರ್ಮೋಲ್ ಪಾಯಿಂಟ್ ಒಂದು 1/4 ಇಂಚು ಬಿಡ್ತಲ್ಲಿ ನಾವು ಈ ಥರ ಕ್ರಾಸಾಗಿ ಇಟ್ಕೋಬೇಕು. ಈ ಥರ ಮೂರು ಟಕ್ ಹಿಡಿದ್ಮೇಲೆ ನೋಡಿ ಬಫ್ ಯಾವ ರೀತಿ ಬಂದಿದೆ ಅಂತ ನೋಡಿ, ಎಷ್ಟು ನೀಟಾಗಿ ಕೂತ್ಕೊಂಡಿದೆ. ನಮಗೆ ಯಾವುದೇ ಕಾರಣಕ್ಕೂ ಫಿನಿಶಿಂಗು ನೀಟಾಗಿ ಬರುತ್ತೆ ಹೀಗೆ ಹಾಕೋದ್ರಿಂದ. ನೋಡಿ ಡಿಸ್ಟೆನ್ಸು ಹತ್ರ ಕೊಡೋದ್ರಿಂದ ಒಂಥರ ಶೇಪ್ ಬರುತ್ತೆ, ಮತ್ತು ದೂರ ಬರೋದ್ರಿಂದ ಒಂದು ಶೇಪ್ ಬರುತ್ತೆ. ನಾವು ಹಾರ್ಮೋಲ್ ಡಾಟು ನೀಟಾಗಿ ಯಾವ ಸೈಜಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಇಟ್ಕೋಬೇಕು ಅಂತ. ಕ್ರಾಸ್ ಬೆಲ್ಟ್ ಈಗ ಫ್ರಂಟ್ ಪೀಸ್ ಇರುತ್ತಲ್ವ, ಅದನ್ನು ಕೆಳಗಡೆ ಇಟ್ಟು ನೋಡಿ ಹಾರ್ಮೋಲ್ ಡಾಟ್ನ ಸ್ವಲ್ಪ ಫೋಲ್ಡ್ ಮಾಡ್ಕೊತ ಈ ಥರ ಲಾಸ್ಟ್ ಎರ್ಜಿವರೆಗೂ ನೀಟಾಗಿ ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು. ಮತ್ತು ನೋಡಿ ಇದು ಮೇಲಿಂದ ಸ್ವಲ್ಪ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕೋರೋದ್ರಿಂದ ನೀಟಾಗಿ ಇನ್ವಿಸಿಬಲ್ ಕ್ರಾಸ್ ಬೆಲ್ಟಾಗಿ ನೀಟಾಗಿ ಬರುತ್ತೆ ಕ್ಲಾತು. ಯಾವುದೇ ಕಾರಣಕ್ಕೂ ಕಚ್ಚ ಏನೂ ಬರೋದಿಲ್ಲ. ನೋಡಿ ಈ ಥರ ನೀಟಾಗಿ ಬರುತ್ತೆ. ನಾವು ಮತ್ತೆ ಏನು ಮಾಡಬೇಕಂದ್ರೆ ಈ ಥರ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಬೇಕು. ನೋಡು ಓವರ್ಲಾಕ್ ಮಾಡೋ ಅಗತ್ಯ ಇಲ್ದಿದ್ದಂಗೆ ನೀಟಾಗಿ ಬರುತ್ತೆ. ಬ್ಯಾಕು ಫ್ರಂಟು ನೋಡಿ ಎರಡೂ ಸೈಡೂ ಈ ಥರ ನೀಟಾಗಿ ಬರುತ್ತೆ. ನೋಡಿ ಎರಡೂ ಸೈಡು ನೀಟಾಗಿ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ. ಮತ್ತು ಅಳತೆ ಬ್ಲೌಸಲ್ಲಿ ನೋಡ್ಕೊಂಡಿದ್ದಾದಮೇಲೆ ಈಗ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ನಾವು ರೆಡಿ ಮಾಡಬೇಕು. ಸಿಂಗಲ್ ಪಟ್ಟಿ ಅಂದರೆ ಏನು, ಡಬಲ್ ಪಟ್ಟಿ ಅಂದರೆ ಏನು ಅಂತ ಗೊತ್ತಾ ನಿಮಗೆ? ಸಿಂಗಲ್ ಪಟ್ಟಿ ಅಂದರೆ ನಾವು ಹುಕ್ಸ್ ಪಟ್ಟಿ, ಡಬಲ್ ಪಟ್ಟಿ ಅಂದರೆ ನಾವು ಕಾಜಾ ಪಟ್ಟಿ. ಡಬಲ್ ಪಟ್ಟಿಗೆ ನಾವು 3 ಇಂಚಸ್ ತೊಗೊತೀವಿ, ಸಿಂಗಲ್ ಪಟ್ಟಿಗಾದರೆ 2 ಇಂಚಸ್ ತೊಗೋತೀವಿ. ಅದು ನಾವು ಸ್ಟಿಚ್ ಮಾಡೋದ್ರ ಮೇಲೆ ಡಿಪೆಂಡ್ ಆದರೂ ಆಗ್ಬೋದು. ಡಬಲ್ ಪಟ್ಟಿನ ಮೈನ್ ಫ್ರಂಟ್ ಪೀಸ್ಗೆ ನೋಡಿ ಕೆಳಗಡೆ ಇಟ್ಕೊಂಡು ಕೆಳಗಡೆ 1/2 ಇಂಚು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ರಿಟರ್ನ್ ಮಾಡಿ ಮೇಲೆಗೆ ಫೋಲ್ಡ್ ಮಾಡ್ತೀವಿ. ಮೇಲೆಗೆ ಫೋಲ್ಡ್ ಮಾಡ್ಕೊಳ್ಳೋದನ್ನು ನಾವು ಡಬಲ್ ಪಟ್ಟಿ ಅಂತ ಕರಿತೀವಿ. ಅದೇ ಒಳಗಡೆ ಫೋಲ್ಡ್ ಮಾಡಿದ್ರೆ ಅದು ಸಿಂಗಲ್ ಪಟ್ಟಿ. ನಾನು ಇದನ್ನು ಹುಕ್ಸ್ ನಾವು ಕಾಜಾ ಬೆಲ್ಟ್ ನಾನು ಮಿಷಿನಲ್ಲಿ ಹೊಲ್ಕೋತಾ ಇದ್ದೀನಿ. ನೀವು ಬೇಕಾದರೆ ಕೈಯಲ್ಲಿ ಹಾಕ್ಕೋಬೋದು, ಇಲ್ಲ ಮಿಷಿನಲ್ಲಿ ಹೊಲ್ಕೋಬೋದು. ಕಾಜಾನ ಮಿಷಿನಲ್ಲೇ ಹೊಲ್ಕೋತಾ ಇದ್ದೀನಿ. ನೀವು ಈ ಥರ ಹೊಲ್ಕೋಬೋದು ಆರಾಮ್ಸೆ. ಹೊಲ್ಕೊಂಡ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ, ಮತ್ತು ಕಲಿಯೋದಕ್ಕೂ ನಿಮಗೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡಿ ಡಬಲ್ ಪಟ್ಟಿ ರೆಡಿ ಆಯಿತು. ಈಗ ಸಿಂಗಲ್ ಪಟ್ಟಿ ಯಾವ ರೀತಿ ಅಂತ. ಸಿಂಗಲ್ ಪಟ್ಟಿಗೆ ನಾವು 2 ಇಂಚಸ್ ಅಷ್ಟೇ ತೊಗೋತೀವಿ. 2 ಇಂಚಸ್ ತೊಗೊಂಡು ಮೇಲೆ ಈ ಥರ ಮೇಲೆ ಸ್ಟಿಚ್ ಮಾಡ್ಕೊಬರ್ತೀವಿ. ಈ ಥರ ಮೇಲೆ ಸ್ಟಿಚ್ ಮಾಡಿದ್ದಾದಮೇಲೆ ಮಾಡ್ಬೋದು. ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಒಳಗಡೆ ಕಟ್ ಮಾಡಬೇಕು. ಈ ಕಡೆ ಈ ಪೀಸ್ ಅಂದರೆ 2 ಇಂಚ್ ಹಾಕಿರ್ತೀವಲ್ಲ, ಈ ಪೀಸು ಹೊರಗಡೆ ಕಾಣ್ದಿದ್ದಂಗೆ ನೀಟಾಗಿ ಈ ಥರ ಸ್ಟಿಪ್ಪಾಗಿ ಕೂರೋ ಥರ ಈ ಥರ ಸ್ಟಿಚ್ ಮಾಡಿದ್ದಾದಮೇಲೆ ಎಕ್ಸ್ಟ್ರಾ ಕಟ್ ಮಾಡಬೇಕು. ಈಗ ನೋಡಿ ಎರಡೂ ಒಂದೇ ಸ್ಟ್ರೈಟ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡಿದ್ದಾದಮೇಲೆ ಈಗ ಶೋಲ್ಡರ್ ಜಾಯಿಂಟು ಫ್ರಂಟು ಬ್ಯಾಕು ಎರಡೂ ಪೀಸು ತೊಗೊಂಡು ಈ ಥರ ಎರಡೂ ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿದೆಯಲ್ಲ ಅಂತ ಒಂದು ಸಲ ನೋಡ್ಕೊಂಡಿದ್ದಾದಮೇಲೆ ನೋಡಿ ಶೋಲ್ಡರ್ ಜಾಯಿನ್ ಮಾಡಬೇಕು. 1/2 ಇಂಚ್ ನಾವು ಮಾರ್ಜಿನ್ಗೆ ಬಿಟ್ಟಿರ್ತೀವಲ್ಲ, 1/2 ಇಂಚು ಮಾರ್ಜಿನ್ಗೆ ಬರೋ ಥರ ನೀಟಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಎರಡೂ ಸೈಡು ಇದೇ ಥರ ಸೇಮ್ ಟು ಸೇಮ್ ಇದೇ ಥರ ಸ್ಟಿಚ್ ಮಾಡಬೇಕು. ಡಬಲ್ ಸ್ಟಿಚ್ ಹಾಕ್ಕೊಂಡು ಈ ಥರ ಡಬಲ್ ತ್ರಿಬಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫಿನಿಶಿಂಗು ನೀಟಾಗಿ ಇರೋ ಥರ ಡಬಲ್ ಸ್ಟಿಚ್ ಹಾಕ್ಕೊಂಡು ಈ ಥರ ಎಕ್ಸ್ಟ್ರಾ ಒಂಚೂರು ಏನಾದರೂ ಇದ್ದರೆ ಇದನ್ನು ಕಟ್ ಮಾಡ್ಕೋಬೋದು. ಏನೂ ತೊಂದರೆ ಇಲ್ಲ. ಒಂದೊಂದು ಚೂರು ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಏನೂ ತೊಂದರೆ ಇಲ್ಲ. ಈಗ ಸ್ಲೀವ್ ಶೇಪು ನಾನು ಈಗ ತೊಗೊಂಡಿದ್ದೀನಿ. ಏಕೆಂದರೆ ಫಸ್ಟೇ ತೊಗೊಂಡ್ಬಿಟ್ರೆ ಬ್ಯಾಕದ ಫ್ರಂಟು ಹಾಕೋ ಇದಿರುತ್ತೆ. ಅದರಿಂದ ಇವಾಗ ತಗೊಳ್ಳೋದ್ರಿಂದ ನಿಮಗೆ ಫ್ರಂಟಿಗೆ ಬ್ಯಾಕಿಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಸ್ಲೀವ್ ಶೇಪ್ ಅಂತೀವಲ್ಲ, ಶೇಪ್ ತೊಗೊಂಡು ಈಗ ಸ್ಟಿಚ್ ಮಾಡುವಾಗ ಸ್ಟೆಪ್ ತೊಗೊತೀನಿ. ಅದು ನಿಮಗೂ ಸಹ ಒಳ್ಳೆಯದೇ. ಕಲಿಯೋಂಥವ್ರಿಗೂ ಯಾರೇ ಆಗಲಿ ಶೇಪ್ ಫಸ್ಟೇ ತೆಗಿಯೋದ್ರಿಂದ ಬ್ಯಾಕದ ಫ್ರಂಟಿಗೆ ಹಾಕೋ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಈ ಥರ ಸ್ಟಿಚ್ ಮಾಡೋವಾಗೇ ಶೇಪ್ ತೊಗೊಳ್ರಿ, ಅದು ನಿಮಗೆ ಸುಲಭ ಅನಿಸುತ್ತೆ. ನೋಡಿ ಇದಾದಮೇಲೆ ಡಬಲ್ ಸ್ಟಿಚ್ ಆಯಿತು. ಈಗ ಸೇಮ್ ಅದೇ ಥರ ಎರಡು ಇದೇ ಡಬಲ್ ಸ್ಟಿಚ್ ಆದಮೇಲೆ ನೋಡಿ ಎರಡನೇ ಸ್ಲೀವ್ಗೂ ಇದೇ ಥರ ನೋಡಿ ಶೇಪ್ ತೊಗೊಂಡು ಈ ಥರ ಸ್ಟಿಚ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ. ನೋಡಿ ನಾವು ಶೋಲ್ಡರ್ ಜಾಯಿನ್ ಮಾಡ್ತೀವಲ್ಲ, ಆ ಶೋಲ್ಡರ್ ಜಾಯಿನಿಂದ ಸ್ಲೀವ್ ಸೆಂಟರ್ ಪಾಯಿಂಟಿಗೆ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡಬೇಕು. ನೆಕ್ಸ್ಟ್ ಇದೇ ಥರ ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಸೇಮ್ ಏನಿದೆಯೋ ಅದೇ ಥರ ಸ್ಟಿಚ್ ಮಾಡ್ಕೊತ ಬರಬೇಕು. 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಆ ಮಾರ್ಜಿನ್ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡು ಬಂದರೆ ನೀಟಾಗಿ ಫಿನಿಶಿಂಗಾಗಿ ಸ್ಲೀವ್ಗೂ ಮತ್ತು ನಾವು ಕಟ್ ಮಾಡಿರೋ ಇದು ಫ್ರಂಟು ಬ್ಯಾಕು ಸ್ಲೀವು ಎಲ್ಲ ನೀಟಾಗಿ ಬರುತ್ತೆ ಫಿನಿಶಿಂಗು. ಸ್ಲೀವ್ಗೆ ಡಬಲ್ ಸ್ಟಿಚ್ ಹಾಕ್ಕೋಬೇಕು. ಒಂದು ಸಿಂಗಲ್ ಸ್ಟಿಚ್ ಹಾಕಿದ್ರೆ
ಫಿಟ್ಟಿಂಗು ನೀಟಾಗಿರಲ್ಲ. ಅದರಿಂದ ಡಬಲ್ ಇದಾದಮೇಲೆ ನಾನು ಓವರ್ಲಾಕ್ ಮಾಡಿಕೊಂಡು ಮತ್ತೆ ಬಂದಿದ್ದೀನಿ ಫಿನಿಶಿಂಗು. ಈಗ ಫಿನಿಶಿಂಗ್ ಯಾವ ರೀತಿ ಮಾಡಬೇಕು ಅಂತಂದರೆ, ನಾವು ಮೊದಲು ಲಾಸ್ಟಿಂದ ಹಾಕ್ಕೋಬಾರ್ದು. ನಮಗೆ ಫಿಟ್ಟಿಂಗ್ ಸೈಜ್ ಇರುತ್ತಲ್ಲ, ಆ ಫಿಟ್ಟಿಂಗ್ ಸೈಜ್ ಎಲ್ಲಿರುತ್ತೋ ಆ ಫಿಟ್ಟಿಂಗ್ ಸೈಜಿನ ಮಾರ್ಕ್ ಮಾಡಿಕೊಂಡು ನೋಡು, ಆರ್ಮೋಲ್ ಹತ್ರನೂ ಅಷ್ಟೇ ಫಿಟ್ಟಿಂಗು ಅಳತೆ ಬ್ಲೌಸ್ ಇರುತ್ತಲ್ವ, ಅಳತೆ ಬ್ಲೌಸ್ ತಗೊಂಡು ಫಿಟ್ಟಿಂಗ್ ಮಾರ್ಕ್ ಹಾಕ್ಕೊಂಡು ಕರೆಕ್ಟಾಗಿಯೇ ಹಾಕ್ಕೋಬೇಕು. ಅವಾಗ ಏನಾಗುತ್ತೆ ಅಂದರೆ ಫಿಟ್ಟಿಂಗು ನಮಗೆ ನೀಟಾಗಿ ಬರುತ್ತೆ. ಅಂದರೆ ಪ್ಲಸ್ ಮಾರ್ಕ್ ಅಂತೀವಲ್ಲ, ಕಂಕ್ಳಲ್ಲಿ ಪ್ಲಸ್ ಮಾರ್ಕು ನೀಟಾಗಿ ಬರುತ್ತೆ. ಆಗ ಬ್ಲೌಸ್ ಹಾಕ್ಕೊಂಡಾಗ ಫಿನಿಶಿಂಗು ನೀಟಾಗಿ ಬರುತ್ತೆ. ಇದೇ ಥರ 2 ಇಲ್ಲ 3 ಹೊಲಿಗೆ ಹಾಕ್ಕೊಂಡಾಯ್ತಾದ್ಮೇಲೆ ಈ ಥರ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ. ಅದೇ ಥರ ಸೇಮ್ ಎರಡೂ ಕಡೆನೂ ಅಷ್ಟೇ ಇದೇ ಥರ 2 ಇಲ್ಲ 3 ಹೊಲಿಗೆ ಹಾಕ್ಕೋಬೋದು. ನೋಡಿ, ಫಿಟ್ಟಿಂಗು ನೀಟಾಗಿ ಬರಬೇಕಂದ್ರೆ ಈ ಥರ ಡಬಲ್ ಇಲ್ಲ 3 ಸ್ಟಿಚ್ ಹಾಕ್ಕೋಬೋದು. ಒಬ್ಬೊಬ್ರು ನಮ್ಮ ಕ್ಲಾತ್ ಬಿಡಿ ಅಂತ ಹೇಳಿರ್ತಾರೆ, ಒಬ್ಬೊಬ್ರು ನಮ್ಗೆ ಬೇಡ ಅಂತ ಇರುತ್ತೆ. ಸ್ಟಿಚಿಂಗಲ್ಲಿ ನಾವು 2 ಇಂಚು ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಮಾರ್ಜಿನ್ಗೆ ಅಂತ. ಈ ಥರ ಎಕ್ಸ್ಟ್ರಾ ಒಂಚೂರು ಕಟ್ ಮಾಡಿದ್ರೆ ಏನೂ ಆಗೋದಿಲ್ಲ. ನೀವು ಈ ಥರ ಕಟ್ ಮಾಡ್ತಾ ಇದ್ದೀರಲ್ಲ, ಪೀಸ್ ಕಮ್ಮಿ ಆಗಲ್ವಾ ಅನ್ಕೋಬೋದು. ನಾವು ಎಕ್ಸ್ಟ್ರಾ 2 ಇಂಚಸ್ ಮಾರ್ಜಿನ್ ಬಿಟ್ಕೊಂಡೆ ನಾವು ಕಟ್ ಮಾಡ್ತೀವಿ. ಇದೆಲ್ಲ ಆದಮೇಲೆ ನೋಡಿ, ಬ್ಯಾಕ್ ಡಾಟು 1/2 ಇಂಚಸ್ಗೆ 4.5 ಇಂಚಸ್ಗೆ ಲೆಂತು 4.5 ಇಂಚು ಮತ್ತು ವಿಡ್ತ್ ಬಂದು 1/2 ಇಂಚಸ್. ಈ ಥರ ನೀಟಾಗಿ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡಬೇಕು. ಇನ್ನೊಂದು, ಡಾಟ್ ಇಡೋವಾಗ ನೀವು ಯಾವುದೇ ಕಾರಣಕ್ಕೂ ಫಸ್ಟೇ ಇಡಬೇಡಿ. ಫಸ್ಟೇ ಇಟ್ಬಿಟ್ರೆ ಹೆಚ್ಚು ಕಮ್ಮಿ ಬಂದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಆದ್ದರಿಂದ ಲಾಸ್ಟಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ನೀವು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ಥರ ಒಳ್ಳೆ ವಿಡಿಯೋಗಳು ಹಾಕ್ತಾ ಇರ್ತೀನಿ. ನಿಮ್ಮ ಬೆಂಬಲ ನನಗೆ ಹೀಗೆ ಇರಲಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಒಳ್ಳೆಯ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.